ನಾನು ಎದೆ ಸಿಡಿ ಸಿಡಿ ಮುಸ್ಕಿ ನಾನು ಅಂಜದೆಯೇ ಖರ್ಚಿಸಿದೆ ಹೆಜ್ಜೆನೆ ಅದ್ರಪ್ಸಿದೆ ಸತ್ಯವ ಧರ್ಮ ಕಣ್ಬಿಟ್ಟರೆ ಎನ್ನಾಡಿಯು ಭಸ್ಮವೇ ನರಸಿಂಹ ಇಲ್ಲಿ ಯಾರು ಹಾರಾಡೋಗಿಲ್ಲ. ಹಾಗೇನಾದ್ರೂ ನಡೆದ್ರೆ ನಾನೊಂದು ಚಿಟಿಕಿ ಹೊಡೆದ್ರೆ ಅಖಿಲನ್ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ. ಬೇಡ ಅರುಂಧತಿ, ನನ್ನ ಅಖಿಲಾಗಿ ಏನು ಮಾಡಬೇಡ, ದಮಯ್ಯ ಅಂತೀನಿ. ಅವಳಿಲ್ಲಾಂದ್ರೆ ನಾವ್ ಯಾರು ಇರಲ್ಲ. ದಯವಿಟ್ಟು ಅವ್ಳಿಗೇನು ಮಾಡಬೇಡ. ನೋಡಿ, ನಮ್ಮಮ್ಮನೇ ನಮ್ಮೆಲ್ಲರ ಜೀವ. ಈ ಪ್ರಪಂಚದಲ್ಲಿ ಯಾರಿಲ್ಲ ಅಂದ್ರೂ ಬದುಕಿರ್ತೀನಿ. ಆದ್ರೆ ಅಮ್ಮ ಇಲ್ಲ ಅಂದ್ರೆ ನನ್ನ ಜೀವಂತವಾಗಿರಲ್ಲ. ನಮ್ಮಮ್ಮಂಗೆ ಏನು ಮಾಡಬೇಡಿ ಪ್ಲೀಸ್. ಅವ್ರು ನನಗೆ ಬೇಕು. ಎಲ್ಲಿದ್ದಾರೆ ಅಂತಾದರೂ ಹೇಳಿ ಪ್ಲೀಸ್. ಜಾಣ, ನೀನ್ ಕೇಳ್ಬಿಟ್ರೆ ನಾನ್ ಹೇಳ್ಬಿಡ್ಬೇಕಾ? ನಾನ್ ಹೇಳ್ದಾಗೆ ನಿಮ್ಮಣ್ಣ ಕೇಳಿದ್ರೇನೆ ನಿಮ್ಮಮ್ಮ ಸೇಫ್. ಇಲ್ಲ ಅಂದ್ರೆ ಫಿನಿಶ್. ಏನ್ ಮಿಸ್ಟರ್ ರಘುರಾಮ್, ನಿನ್ನ ಮಗನ ಮದುವೆ ಯಾಮಿನಿ ಜೊತೆ ಆಗಕ್ಕೆ ಒಪ್ತೀಯಾ ಇಲ್ವಾ? ನಿನ್ನ ಮಗ ಯಾಮಿನಿ ಕುತ್ತಿಗೆಗೆ 3 ಗಂಟೆ ಹಾಕಿದ ತಕ್ಷಣ ನಿನ್ನ ಹೆಂಡತಿ ತಲೆ ಮೇಲಿರೋ ಗನ್ನು ಇಳಿಯುತ್ತೆ. ಇಲ್ಲ ಅಂದ್ರೆ ಬೇಗ ಹೇಳು ರಘು, ಟೈಮ್ ಆಗ್ತಿದೆ. ನಿನಗೆ ನಿನ್ನ ಹೆಂಡತಿ ಜೀವ ಮುಖ್ಯನಾ ಅಥವಾ ನಿನ್ನ ಮಗನ ಜೀವನ ಮುಖ್ಯನಾ? ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಅಮ್ಮನ ಕಾಪಾಡೋದಕ್ಕೆ ಅಂತ ಹೊರಟ್ರೆ ಇವಳು ಏನ್ ಮಾಡೋದಕ್ಕೂ ಹೆಸರಲ್ಲ. ಈ ಕ್ಷಣಕ್ಕೆ ನನಗೆ ಅಮ್ಮನ ಪ್ರಾಣ ಮಾತ್ರ ಮುಖ್ಯ. ನನ್ನ ಜೀವನ ಏನ್ ಬೇಕಾದ್ರಾಗ್ಲಿಲ್ಲ. ನನ್ನ ಜೀವನಕ್ಕಿಂತ ನಮ್ಮಮ್ಮನ ಜೀವನೇ ಮುಖ್ಯ. ಆಗ್ತೀನಿ, ನಾನು ಮದುವೆ ಆಗ್ತೀನಿ. ಶಬಾಷ್, ಅಂತೂ ನೀನು ತಾಯಿ ತಕ್ಕ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ಆದ್ರೆ ಮದುವೆ ಆಗೋದಕ್ಕೆ ನಾನೊಂದು ಕಂಡೀಷನ್. ಒಂದಲ್ಲ 100 ಕಂಡೀಷನ್ ಬೇಕಾದ್ರೂ ಹೇಳು, ಈಡೇರ್ಸನ. ನಾನು ಯಾಮಿನಿಗೆ ತಾಳಿ ಕಟ್ಟಬೇಕು ಅಂದ್ರೆ ಅದ್ ನಮ್ಮ ಅಮ್ಮನ ಮುಂದೆನೆ ಆಗ್ಬೇಕು. ವಾರೇ ವಾ, ಎಂತ ಕಂಡೀಷನ್ ಇಟ್ಟಿದ್ಯಾ. ಆದ್ರೆ ನಿನ್ನ ಈ ಕಂಡೀಷನ್ ಪೂರೈಸಕ್ಕಾಗ್ತಿಲ್ವಲ್ಲ ಅಂತ
ನನಗೆ ತುಂಬಾ ಬೇಜಾರಾಗ್ತದೆ. ಐ ಆಮ್ ಸೋ ಸಾರಿ ಆದಿ. ನೋಡು ಕಂದ, ನೀನೀಗ ಹೋಗಿ ಯಾಮಿನಿ ಪಕ್ಕ ಕೂತ್ಕೊಂಡು ಅವಳ ಕುತ್ತಿಗೆಗೆ 3 ಗಂಟು ಹಾಕು. ಆಶೀರ್ವಾದ ಮಾಡಕ್ಕೆ ನಿಮ್ಮಮ್ಮ ಬಂದೇ ಬರ್ತಾರೆ. ಯಾರಾದ್ರೂ ಒಂದ್ ಹೆಜ್ಜೆ ಅಳ್ಳಾಡಿದ್ರೆ ಆ ಗನ್ನು ಅಖಿಲನ್ ಪ್ರಾಣ ಕಿತ್ಕೊಳ್ಳುತ್ತೆ. ಹುಷಾರ್. ನನ್ನ ಪರಿವಾರದ ಕಂಟೆಗೆ ಬರೋದಕ್ಕೆ ಎಷ್ಟು ಧೈರ್ಯ ನಿಮಗೆ? ಅರಸನ ಕೋಟೆ ಅದು ನನ್ನ ಪರಿವಾರ. ಅಖಿಲಾಂಡೇಶ್ವರಿ ನನ್ನ ಬಂಧು, ನನ್ನ ಸಂಬಂಧಿ, ನನ್ನ ತಂಗಿ. ನಮ್ಮಿಬ್ಬರಿಗೂ 1000 ಇರುತ್ತೆ, ಆದರೆ ಅದನ್ನ ನಿಮ್ಮಂತ ಬೀದಿ ನಾಯಿಗಳು ಬಾಯಿಗೆ ಆಹಾರ ಹಾಕೋದಿಲ್ಲ. ನಾನು ಇನ್ನೊಂದು ಸಲ ಅಖಿಲಾಂಡೇಶ್ವರಿ ನೆರಳು ಸೋಕೋದ್ರು ಅದೇ ಜಾಗದಲ್ಲಿ ನೀವು ಹೆಣವಾಗ್ಬಿಡ್ತೀರ. ಸಹಿಸೋದಿಲ್ಲ, ನಾನು ಸಹಿಸೋದಿಲ್ಲ. ಹಾಗೇನಾದ್ರೂ ಆಗಿದ್ರೆ ಅವ್ರು ನನ್ನ ಹತ್ರ ಹೇಳಿರೋರು. ಹೇಳಿ ಆದಿತ್ಯ ಅವ್ರೆ, ನೀವು ಅವಳನ್ನ ಮದುವೆ ಆಗಿಲ್ಲ ತಾನೆ? ನೀನೀಗ ಹೋಗಿ ಯಾಮಿನಿ ಪಕ್ಕ ಕೂತ್ಕೊಂಡು ಅವಳ ಕುತ್ತಿಗೆಗೆ 3 ಗಂಟು ಹಾಕು. ಆಶೀರ್ವಾದ ಮಾಡಕ್ಕೆ ನಿಮ್ಮಮ್ಮ ಬಂದೇ ಬರ್ತಾರೆ. ಪಾರ್ವತಿ ಹೇಳ್ತಾ ಇರೋದು ಸತ್ಯ. ನಾನ್ ಪಾರ್ವತಿಗೆ ತಾಳಿ ಕಟ್ಟಿದ್ದೀವಿ, ನಾವಿಬ್ರು ಮದುವೆ ಆಗಿದ್ದೀವಿ. ಅವಳು ನನ್ನ ಹೆಂಡತಿ.
ನೀನ್ ಇವ್ರನ್ನ ಮದ್ವೆ ಆಗಿದ್ಯಾ ಅನ್ನೋದಕ್ಕೆ ಏನ್ ಸಾಕ್ಷಿ? ಯಜಮಾನ್ರು ಕಟ್ಟಿರೋ ಈ ತಾಳಿನ ಸಾಕ್ಷಿ. ಹಾಗಾದ್ರೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕಾಗುತ್ತೆ. ಸಿದ್ಧಳಿದ್ಯಾ? ಅವ್ರ ಜೀವಕ್ಕೇನು ಆಗಲ್ಲ ಅಂತ ನೀನ್ ನನಗ್ ಧೈರ್ಯ ಕೊಟ್ರೆ ನಾನು ಈ ತಾಳಿನ ತೆಗಿತೀನಿ. ಅವನ ಜೀವಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಇದನ್ನ ಯಜಮಾನ್ರ ಕೈ ಕಟ್ಟಿದ ಮೇಲೆ ಈ ತಾಳಿ ತೆಗಿತೀನಿ. ಇನ್ಸ್ಪೆಕ್ಟರ್, ಇವ್ರನ್ನ ಈ 3 ಜನ ಕಿರಾತಕಿಯರನ್ನ ಮೊದಲು ಅರೆಸ್ಟ್ ಮಾಡಿ. ಹೋಗಿ ಅರೆಸ್ಟ್ ಮಾಡಿ ಅವ್ರನ್ನ. ಏನ್ ಸಾಕ್ಷಿ ಇದೆ? ಯಾಕೆ ಅರೆಸ್ಟ್ ಮಾಡ? ಸಾಕ್ಷಿ ಅಂತ ಬೇರೆ ಕೇಳ್ತಾ ಇದೀಯಾ? ಇಲ್ಲಿ ನಡೆದಿರೋ ಘಟನೆಗಿಂತ ಬೇರೆ ಸಾಕ್ಷಿ ಬೇಕಾ ನಿನಗೆ? ನನ್ನನ್ನ ಎಳ್ಕೊಂಡು ಹೋಗಿ ಹೆದರಿಸಿ ಬೆದರಿಸಿ ಕಟ್ ಹಾಕಿ ಬಲವಂತವಾಗಿ ನನ್ನ ಮಗನ ಮದುವೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಕ್ಕಿಂತ ಬೇರೆ ಸಾಕ್ಷಿ ನಿನಗೆ ಬೇಕಾ ಅರುಂಧತಿ? ಒಂದು ಮಾತು ನೆನ್ಪಿಟ್ಕೋ ಅರುಂಧತಿ, ಸತ್ಯಂ ವದ ಧರ್ಮಂ ಚರ. ಯಾವತ್ತಿದ್ರೂ ಸತ್ಯಕ್ಕೆ ಜಯ. ಇವತ್ತಾದ್ರೂ ಗೊತ್ತಾಯ್ತಲ್ಲ, ನಮ್ಮ ಕುಟುಂಬದ ಮೇಲೆ ನೀನು ಎಷ್ಟೇ ಯಾವಾಗ್ಲೇ ದ್ವೇಷ ಕಾರಿದ್ರು ಅದ್ರ ಪರಿಣಾಮ ನಿನ್ನ ಮೇಲೆ ಕೆಟ್ಟದ್ದೇ ಆಗಿರುತ್ತೆ ಅಂತ. ಇನ್ಮೇಲಾದ್ರೂ ಮಗಳಿಗೆ 4 ಒಳ್ಳೆ ಬುದ್ಧಿ ಮಾತು ಹೇಳಿ ಬೆಳೆಸು. ಸಾಯೋದಕ್ಕೆ ಮುಂಚೆ 4 ಒಳ್ಳೆ ಕೆಲಸ ಮಾಡಿ ಸಾಯಿ, ಇಲ್ಲಾಂದ್ರೆ ನರಕದಲ್ಲೂ ಜಾಗ ಸಿಗಲ್ಲ. ಅಖಿಲಾಂಡೇಶ್ವರಿ, ನನ್ನನ್ನ ಅರೆಸ್ಟ್ ಮಾಡಿಸ್ತೆ ಅನ್ನೋ ಮಾತ್ರಕ್ಕೆ ಎಷ್ಟೇ ಅನ್ಕೋಬೇಡ. ನಾನ್ ಹೋಗ್ತಿರೋದು ಜೈಲಿಗೆ, ಸ್ಮಶಾನಕ್ಕಲ್ಲ. ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರ್ತೀನಿ. ಇನ್ನು ನಿನ್ನ ಸಂಸಾರನು ಸರ್ವನಾಶ ಮಾಡೇ ಮಾಡ್ತೀನಿ. ಇನ್ನು ಒಂದು ಮಾತಾಡಿದ್ರು ನಾನ್ ಜೈಲಿಗೆ ಹೋದ್ರು ಪರವಾಗಿಲ್ಲ, ನಿನ್ನ ಕತ್ತು ಹಿಡಿಸಿ ಇಲ್ಲೇ ಸಾಯಿಸ್ಬಿಡ್ತೀನಿ. ಹುಷಾರ್. ಎಂಥ ನೀಚ ಹೆಣ್ಣೆ ನೀನು! ಅಮಾಯಕನಾದ ನನ್ನ ಮಗನ ಬಾಳಲ್ಲಿ ಆಟ ಆಡ್ಬಿಟ್ಟಿಯಲ್ಲ. ಸರ್ವನಾಶ ಸರ್ವನಾಶ ಆಗೋಗ್ತೀಯ ನೀನು. ಅದು ಹಾಗಲ್ಲ ಅಂತೆ ಅತ್ತೆ. ನಿನಗಿಂತ ಬೀದಿಲ್ ಹೋಗೋ ಕತ್ತೆನೆ ಎಷ್ಟೋ ವಾಸಿ. ನಿಯತ್ತಿನಿಂದ ಕೆಲಸ ಮಾಡ್ಕೊಂಡಿರುತ್ತೆ. ನಿಯತ್ತು ಅನ್ನೋ ಒಂದು ಪದದ ಅರ್ಥ ಗೊತ್ತಿಲ್ದಿರೋ, ಮೂಲ ಗೊತ್ತಿಲ್ದಿರೋ ನೀಚ ಹೆಣ್ಣು. ಛೀ! ಒಂದಲ್ಲ ಒಂದು ದಿನ ನಿನ್ನ ಬೂದಿ ಮಾಡೇ ಮಾಡ್ತೀನಿ, ನೆನ್ಪಿಟ್ಕೋ.
ವೀರಣ್ಣ ಅವರೇ, ನಾನಿಲ್ಲಿ ಬಂದ್ ಕೆಲಸ ಮುಗೀತು. ನಾನಿಲ್ಲಿ ಬರ್ತೀನಿ. ತಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಧನ್ಯವಾದಗಳು. ಪಾರ್ವತಿ, ಒಳ್ಳೇದಾಗ್ಲಮ್ಮ. ನಾನ್ ಸಾಯೋ ತರ ಪ್ರೀತಿ ಮಾಡ್ತಾ ಇದ್ದೀನಿ ಕಣ್ಣಿನ ಹುಡುಗಿ ಅಮ್ಮ. I love you, Parvati. ನನ್ನ ಪ್ರೀತಿ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಪ್ರತಿ ಸತಿ ಬಂದಾಗ್ಲೂ ಏನೋ ಒಂದು ಅಡ್ಡಿ ಆತಂಕ ಬರ್ತಾ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂದರ್ಭ ಕೂಡ ಬರ್ಲಿಲ್ಲ ಅಮ್ಮ. ಆದ್ರೆ ಯಾವಾಗ ನೀವು ಯಾಮಿನಿ ಜೊತೆ ನನ್ನ ಮದುವೆ ನಿಶ್ಚಯ ಮಾಡಿದ್ರು, ಆ ಪಾರ್ವತಿ ತನ್ನ ಪ್ರೀತಿನ ತ್ಯಾಗ ಮಾಡೋದಿಕ್ ಮುಂದಾದ್ಲು. ಅದು ನೀವು ಅವಳ ಮೇಲಿಟ್ಟಿರೋ ನಂಬಿಕೆಗೋಸ್ಕರ ಅಮ್ಮ. ಅವಳಿಗೆ ನಿಮ್ಮ ಮೇಲಿರೋ ಗೌರವಕ್ಕೋಸ್ಕರ. ಆದ್ರೂ ಪಾರ್ವತಿ ನನ್ಗೆ ಸಿಗ್ತಾಳೆ ಅನ್ನೋ ಭರವಸೆಲಿ ನಾನ್ ಜನನಿಯವ್ರ ತಂದೆ ಕಾಲ್ ಮಾಡಿ ಬರೋದಕ್ಕೆ ಕೇಳ್ಕೊಂಡೆ. ಅಷ್ಟಲ್ಲಾಗ್ಲೇ ಅವರು ಕೌನ್ಸಿಲರ್ ಹತ್ರ ಹೋಗಿ ನಮ್ ಮದ್ವೆನ ರದ್ದು ಮಾಡ್ಬೇಡಿ ಅಂತ ಕೇಳ್ಕೊಂಡ್ರು. ಆ ದೇವ್ರ ದಯನೋ ಏನೋ ಅವ್ರು ನಮ್ಮ ಮದ್ವೆನ ರದ್ದು ಮಾಡಿರ್ಲಿಲ್ಲ. ಆ ಒಂದು ಆಧಾರದ ಮೇಲೆ ಜನನಿಯವ್ರ ತಂದೆ ನನ್ನ ಯಾಮಿನಿ ಮದ್ವೆನ ನಿಲ್ಸಿ ನನ್ನ ಪಾರ್ವತಿನ ಒಂದು ಮಾಡೋದಕ್ಕೆ ನೋಡಿದ್ರು. ಆದ್ರೆ ಅಷ್ಟಲ್ಲಿ ಅವರೇ ಕೆಟ್ಟವರು ಅಂತ ಪ್ರೂವ್ ಆಗೋಯ್ತಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ ಅಮ್ಮ. ನನಗೆ ಪಾರ್ವತಿನೇ ಬೇಕು.
ಇಷ್ಟಕ್ಕೆಲ್ಲ ಕಾರಣ ನಾನೇ ತಾನೆ. ಅಮ್ಮನ ಕಾಲಕ್ಕೆ ಬಿತ್ತಾದ್ರೂ ಸರಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಅಪ್ಪ ಯಾಕೆ ಅವ್ರ ನಂಬಿಕೆಗೆ ಕೊಳ್ಳೆ ಇಟ್ಟಿದ್ ಸಾಲ್ದ? ಈಗ ಹೋಗಿ ಅವ್ರ ಮುಂದೆ ಘಾಸಿ ಆಗಿರೋ ಅವ್ರ ಮನ್ಸಿಗೆ ಬಾತಾಷ್ಟು ನಾವು ಕೊಡ್ತೀಯ? ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಬೇಡ, ಅಪ್ಪ ಅಂತ ಕರಿಬೇಡ. ಯಾವತ್ತು ನೀನು ಈ ಅರಸನ ಕೊಟ್ಟೆ ದೊಡ್ಡ ಯಜಮಾನ ಮದುವೆ ಆದ್ಯೋ ಅವತ್ತೇ ನಾನು ಪಾಲಿಸ್ತಾರೆ. ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಅರಸನ ಕೋಟೆ ಅಂದ್ರೆ ಒಂದು ಮರ್ಯಾದೆ ಇತ್ತು, ಅಖಿಲಮ್ಮನವರು ಅಂದ್ರೆ ಒಂದು ನಂಬಿಕೆ ಇತ್ತು. ಅವೆರಡು ನೀನು ಎಲ್ಲರ ಮುಂದೆ ಇವತ್ತು ಕಳೆದ್ಬಿಟ್ಟೆ. ಅಮ್ಮವರು ಅಂದ್ರೆ ದೇವರು ಅಂತ ಕಾಣ್ತಾ ಇದ್ವಿ ಎಲ್ರು. ಅಂತವ್ರ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ ಅಲ್ಲೇ ಪಾಪಿ. ನಾನು ಪಾರ್ವತಿ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀವಿ. ನಾವಿಬ್ರು ನಿಮ್ಗೆ ಹೇಳ್ದೆ ಮದ್ವೆನೂ ಆಗಿದ್ದೀವಿ. ಗೊತ್ತೋ ಗೊತ್ತಿಲ್ದೇನೋ ನಾವಿಬ್ರು ಪ್ರೀತಿ ಮಾಡಿದೀವಮ್ಮ, ಮದ್ವೆನೂ ಆಗಿದ್ದೀವಿ. ಈಗ ಇವ್ರು ನನ್ ಗಂಡ. ದಯವಿಟ್ಟು ಅವ್ರ ಮೇಲೆ ಕೈ ಮಾಡಬೇಡಿ ಅಮ್ಮ. ನನಗೆ ಪಾರ್ವತಿನೇ ಬೇಕಮ್ಮ. ಸಾರ್ಥಿ, ಪಾರ್ವತಿ ಕೇವಲ ನಿನ್ ಮಗಳಲ್ಲ, ನನ್ನ ಹೆಂಡತಿ. ನನ್ ಕಣ್ ಮುಂದೆ ಅವಳಿಗೆ ಹೊಡೆಯೋದಕ್ಕೆ ಮುಂದಾದ್ರೆ ಅವಳು ಗಂಡನಾಗಿ ನಾನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅರ್ಥ ಆಯ್ತಾ? ಇಲ್ಲ ಅಖಿಲಾಂಡೇಶ್ವರಿ, ಇಲ್ಲ, ನೀನ್ ಯಾಕೆ ಅಪಾರ್ಥ ಮಾಡ್ಕೋತೀಯ? ವಾಸ್ತವಕ್ಕೆ ಬಾ. ಅವ್ರೇನಾದ್ರೂ ಅರಸನ ಕೋಟೆಗೆ ಅವಮಾನ ಮಾಡಬೇಕು ಅಂತ ಇದ್ದಿದ್ರೆ ತಾಳಿ ಕಟ್ಟಿದ ಮರುಕ್ಷಣನೇ ಅವರು ನಿನ್ ಮನೆಯಿಂದ ಓಡ್ ಹೋಗ್ತಾ ಇದ್ರು. ಅವ್ರು ಆ ಕೆಲಸ ಮಾಡ್ಲಿಲ್ಲ. ಅವ್ರು ಇಲ್ಲೇ ಇದ್ರು. ನಿನ್ನ ಮಗನಾಗೆ ನಿನ್ ಜೊತೆಲಿದ್ದ. ಅವಳು ಮನೆ ಕೆಲಸದವಳಾಗೇ ಇದ್ಲು. ಯಾಕೆಂದ್ರೆ ಸಮಯ ಬರುತ್ತೆ, ಯಾವುದೋ ಒಂದು ಗಳಿಗೆಯಲ್ಲಿ ಸತ್ಯನ ಹೇಳೋಣ, ಅಮ್ಮನ ಆಶೀರ್ವಾದ ತಗೋಣ, ಅವಳು ಒಪ್ಪಿಗೆ ತಗೋಣ ಅಂತ ಹೇಳಿ ಈ ಅರಸನ ಕೋಟೆಯ ಘನತೆ ಗೌರವನ ಕಾಪಾಡೋದಕ್ಕೋಸ್ಕರ ಕ್ಷಣಗಣನೆ ಮಾಡ್ತಾ ಇದ್ರೆ ಹೊರತು ಅಪಮಾನ ಮಾಡೋದಕ್ಕಲ್ಲ. ಆ ಮಕ್ಕಳ ಪ್ರೀತಿಗೆ ನೀನ್ ಗೌರವ ಕೊಡಬೇಕು.
ಅದನ್ನ ಬಿಟ್ಟು ಅಪಾರ್ಥ ಮಾಡ್ಕೋಬೇಡ, ನೊಂದ್ಕೋಬೇಡ ಅಖಿಲಾಂಡೇಶ್ವರಿ. ಇದೆಲ್ಲರ ಮಧ್ಯೆ ಕೂಡ ನಾನು ಕೂಗಾಡಿರ್ಬೋದು, ಬೈದಿರ್ಬೋದು, ಅದರ ಸತ್ಯನ ನಿನ್ಗೆ ಹೇಳ್ಕೊಂಡೇ ಬಂದೆ. ಒಂದು ಕ್ಷಣನೂ ನನ್ನ ಮಾತು ನಿನ್ ಗೌರವ ಕೊಡ್ಲಿಲ್ಲ. ವೀರಣ್ಣ ಏನೋ ಹೇಳ್ತಿದ್ದಾನೆ, ನಾನು ಆ ಕಡೆ ಆಲೋಚನೆ ಮಾಡಿ ನೋಡೋಣ ಏನೋ ಇದೆ ಅನ್ನೋದು ನಿನ್ ಗಮನಕ್ಕೆ ಬರಲೇ ಇಲ್ಲ. ಹಠಕ್ ಬಿದ್ದೆ ನೀನು, ಯುದ್ಧಕ್ಕೆ ಬಂದೆ ನೀನು. ನಾನು ಯುದ್ಧ ಅಂತ ಸ್ವೀಕರಿಸ್ತಿಲ್ಲ. ಇಲ್ಲದೆ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ನೀನ್ ಕಣ್ಣೀರು ಹಾಕ್ತಿರ್ಲಿಲ್ಲ. 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ನಾವೇ ಬಗೆಹರಿಸ್ಬಿಡ್ಬೋದಾಗಿತ್ತು. ಆ ಮಕ್ಕಳಿಗೆ ಯಾವುದೋ ಒಂದು ದಾರಿ ನಾವು ಮಾಡ್ಬೋದಾಗಿತ್ತಲ್ವ ಅಖಿಲಾಂಡೇಶ್ವರಿ? ವೀರಣ್ಣ, ನಿಮ್ಮನ್ನೊಂದು ಮಾತು ಕೇಳ್ತೀನಿ. ಆದಿತ್ಯ ಪಾರ್ವತಿ ಕಾನೂನು ಪ್ರಕಾರ ಮದುವೆ ಆಗಿರೋ ವಿಷಯ ನಿಮಗ್ ಗೊತ್ತಿತ್ತಾ?